ನಾನೊಂದು ಹೊಸ ನನಗೆ ಇತ್ತೀಚೆಗೆ ತಿಳಿದಂತ ವಿಷಯ ನಾನು ಹೇಳಿಬಿಡ್ತೇನೆ, ಹಾ. ಎಲ್ರಿಗೂ ಗೊತ್ತಾಗ್ಲಿ. ಹಾ. ಕಾಡು ಕೆಸುವಿನ ಇದನ್ನು ಕೆರೆಯುವ ಗುಣವನ್ನು ಇದು ತೆಗಿತದೆ, ಅಲ್ವಾ? ಮಿಕ್ಸ್ ಮಾಡಿ ರುಬ್ಬುವುದು. ಸೂಪರ್ ಆಗ್ತದೆ. ಅದಕ್ಕೆ ನನ್ನ ಮೇಡಮ್ ಹತ್ರ ಕೇಳ್ಬೇಕಷ್ಟೇ ಹೇಗೆ ಮಾಡುದು. ಇದು ಮೂಲ ಅಮೆರಿಕನ್ ಮೂಲ ಅಂತೆ. ಹಾ. ನನ್ನ ತಮ್ಮ ಈ ಕಸಿ ಕಟ್ಟುವ ಎಲ್ಲ ಉದ್ಯೋಗದಲ್ಲಿ ತುಂಬಾ ಜನರ ಕೃಷಿಕರ ಕಾಂಟ್ಯಾಕ್ಟ್ ಅಲ್ಲಿ 2 kg ಮಣ್ಣಿಲ್ಲ ಹಾ. ಇಷ್ಟು ದೊಡ್ಡ ತೊಟ್ಟೆ, ಹಾ. ಮತ್ತೆಲ್ಲ ಇದಿರುದು ಏನು ಸೆಗಣಿ ಹುಡ್ಡಿ ಮತ್ತೆ ಇದು ಅಡಿಕೆ ಸಿಪ್ಪೆ ಮೇಲೆ ಹಾಗೆ ಇನ್ನು ಎಲ್ಲಿ ಹೋಗುದು ಅಂತ ಹೇಳಿದ್ರೆ ಸೀದಾ ಮಹಾಡಿಗೆ ಹಾ. ಒಂದು ಕೇಬಲ್ ಇತ್ತು, ಹಳ್ತು ಹಾ. ಕೇಬಲ್ ಅನ್ನು ಎಳೆದು ಅದಕ್ಕೆ ಕಟ್ಟಿಕೊಂಡು ಹೋಗಿದ್ದೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ತುಂಬ ವರ್ಷದಿಂದ ಮನೆಯಲ್ಲಿ ಕೈತೋಟ ಮಾಡ್ತಿರುವಂಥ ಮೋಹನ ಬಾಳ್ತಿರ್ಲಯ ಅವರ ಮನೆಗೆ ಬಂದಿದ್ದೇನೆ. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಧರ್ಮಸ್ಥಳ ಪಕ್ಕದ ಪುದುವೆಟ್ಟು ಗ್ರಾಮದ ಸುಮಾರು 47 ವರ್ಷಗಳಿಂದ ನಿರಂತರವಾಗಿ ಅವರಿಗೆ ಬೇಕಾಗಿರುವಂತಹ ತರಕಾರಿಗಳನ್ನು ಅವ್ರದ್ದೇ ಆದ ಟೆಕ್ನಿಕ್ಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಅವ್ರದ್ದು ಪೂರ್ತಿ ತೋಟವನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ, ಆದರೆ ಅವರು ಡಿಫ್ರೆಂಟ್ ಆಗಿರುವಂಥ ಎಲ್ಲೂ ಇಲ್ಲದೆ ಇರುವಂಥ ಕೆಲವು ತರಕಾರಿಗಳನ್ನು ಬೆಳೆಸಿದ್ದಾರೆ. ಅದರ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಒಂದಷ್ಟು ಇನ್ಫಾರ್ಮೇಶನ್ ಕೊಡುವಂತ ಒಂದು ಟ್ರೈ ಮಾಡ್ತೇನೆ. ನಮ್ಮ ಜೊತೆ ಮೋಹನ್ ಬಾಳ್ತಿರಾಯರು ಇದ್ದಾರೆ. ಬಾಳ್ತಿರಾಯರು ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮಾಗಿದೆ, ಆರೋಗ್ಯ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿದೆ. ನಿಮ್ಮ ಕೈ ತೋಟದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀರಿ ಅಂತ ಹೇಳಿದ್ರಿ, ಯಾವ್ದೆಲ್ಲ ಮಾಡ್ತೀರಿ? ಇದು ಒಂದು ಟೊಮೆಟೊ, ಚೆರಿ ಟೊಮೆಟೊ ಅಂತ ಹೇಳಿ. ಹಾ. ಇದು ಟೊಮೆಟೊದಲ್ಲಿ ವೈಲ್ಡ್ ವೆರೈಟಿ. ಹಾ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾ. ನಿಮ್ಮ ಹೈಬ್ರಿಡ್ ವೆರೈಟಿ ಆಗುದಿಲ್ಲ. ಟೊಮೆಟೊ ಗಿಡ ಆಗ್ತದೆ, ಹಾ. ಹಣ್ಣಾಗ್ಲಿಕ್ಕೆ ಆಗುವಾಗ ಅದು ಗಿಡ ಸತ್ತೋಗ್ತದೆ. ಹಾ. ಅದೊಂದು ಸಮಸ್ಯೆ ಇದೆ. ಹಾ. ಅದಕ್ಕಾಗಿ ಇದು ಇದು ವೈಲ್ಡ್ ಕಾಡು ವೆರೈಟಿ. ಹಾ. ಇದನ್ನು ತಂದು ನೆಟ್ಟು ನನಗೆ ಒಂದೇ ಬೀಜ ಸಿಕ್ಕಿದ್ದು, ಹಾ. ಒಂದೇ ಬೀಜದಲ್ಲಿ ಒಂದು ಗಿಡ ಆಗಿತ್ತು. ಹಾ. ಈಗ ಅದನ್ನು ಇಟ್ಟುಕೊಂಡಿದ್ದೇನೆ. ಅಲ್ಲ? ಮತ್ತೆ ಇದು ಹಾ. ನ್ಯೂಟ್ರಿಯೆಂಟ್ಸ್ ಬಗ್ಗೆ ಹೇಳೋದಾದ್ರೆ ವೆರಿ ರಿಚ್, ಎಲ್ಲ ನ್ಯೂಟ್ರಿಯೆಂಟ್. ಮತ್ತೆ ಯಾವುದೇ ಪೆಸ್ಟಿಸೈಡ್ ಇದು ಯಾವುದು ಬೇಡ. ಅಂತ ಹುಳ ಏನಾದಿದ್ರೆ ಸ್ವಲ್ಪ ಗೋಮೂತ್ರ ಮತ್ತೆ ಬೇವಿನ ಎಣ್ಣೆ ಶಾಂಪು ಹಾಕಿ ಹಾ. ಬೇಕಾದ್ರೆ ಸ್ಪ್ರೇ ಮಾಡ್ಬೋದು. ಹುಳ ಬಂದ್ರೆ ನಿಮ್ಗೆ ಮಾಡ್ಬೋದು. ಇದು ಒಂದು ಗಿಡ ಎಲ್ಲ ನಮಗೆ ಕೈಯಿಂದ ತೆಗಿಲಿಕ್ಕೆ ಆಗ್ತದೆ. ಹಾ. ನೀವು ಜಾಸ್ತಿ ಮಾಡೋದಾದ್ರೆ ಮಾಡ್ಬೋದು. ಮತ್ತೆ ಮಾರುಕಟ್ಟೆಗೆ ಅಸಲಾಗ್ಲಿಕ್ಕಿಲ್ಲ, ಆಗುದಿಲ್ಲ, ಅಸಲಾಗ್ಲಿಕ್ಕಿಲ್ಲ. ಮನೆಗೆ ಆಗ್ತದೆ, ಮನೆಗೆ ಆಗ್ತದೆ, ಮನೆಗೆ ಆಗ್ತದೆ. ಮತ್ತೆ ಆರೋಗ್ಯಕ್ಕೆ ಆಗ್ತದೆ. ಹೇಗಿದೆ ರುಚಿ? ರುಚಿ ಒಳ್ಳೇದಿದೆ. ಇದು ಬಸಳೆ. ಇದು ನೆಟ್ಟದ್ದು ಹೇಗೆ ಅಂತ ಹೇಳಿದ್ರೆ ಒಂದು ಗುಡಿ, ಒಂದೇ ಬುಡ, 2 ಎಲೆ ಒಂದು ಕುಡಿ ನೆಟ್ಟದ್ದು, ಒಂದೇ ಬುಡ ಇರುತ್ತೆ. ಕಂಬ ಹಾಕಿ ಕಟ್ಟದ ಮೇಲೆ ಆಯ್ತು. ಮೇಲೆ ಹೋಗಿ ಇನ್ನು ಎಲ್ಲಿ ಹೋಗುದು ಅಂತ ಹೇಳಿದ್ರೆ ಸೀದಾ ಮಹಾಡಿಗೆ ಒಂದು ಕೇಬಲ್ ಇತ್ತು, ಹಳ್ತು ಕೇಬಲ್ ಅನ್ನು ಎಳೆದು ಅದಕ್ಕೆ ಕಟ್ಟಿಕೊಂಡು ಹೋಗಿದ್ದೇನೆ. ಈಗ ನಮ್ಗೆ ವಾರಕ್ಕೆ ತಿನ್ಲಿಕ್ಕೆ ಅಲ್ಲ, ಇನ್ನೊಬ್ಬರಿಗೆ ಕೊಡ್ಬೋದು, ಅಷ್ಟು ಆಗ್ತದೆ. ಅಂದ್ರೆ ಇದು ಬಟ್ ಡಿಫರೆನ್ಸ್ ಏನಂತ ಹೇಳಿದ್ರೆ, ನನಗೆ ಬಸಳೆ ತುಂಬಾ ಜನರು ನೋಡ್ತಾರೆ, ಆದ್ರೆ ಇದನ್ನು ಒಂದು ದೊಂಪು ಹಾಕ್ಲಿಕ್ಕೆ, ಇದಕ್ಕೆ ಚಪ್ಪರ ಹಾಕ್ಲಿಕ್ಕೆ ದೊಡ್ಡ ಒದ್ದಾಟ ಇದೆ. ಆದ್ರೆ ನೀವು ಮಾಡಿರೋ ಐಡಿಯಾ ಇದೆಲ್ಲ, ಇದು ತುಂಬಾ ಸಿಂಪಲ್ ಆಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿದೆ, ಇಲ್ಲಿ ಒಂದು ಬುಡ ಇದೆ, ಇಲ್ಲಿಂದ ಹೀಗೆ ಬಂದಿದೆ, ಇಲ್ಲಿ ನೇರ ಮನೆಯವರೆಗೆ ಕಟ್ಟಿದ್ದಾರೆ. ನೋಡಿ ಅಲ್ಲಿ ಫುಲ್ ಬಸಳೆ ಆ ಕಡೆ ಈ ಕಡೆಗೆ ಆಗಿದೆ, ಒಂದೇ ಬುಡದಲ್ಲಿ ಅಲ್ವಾ? ಏನಾಗ್ತಿದೆ ಇದರ ಬುಡಕ್ಕೆ? ಸಗಣಿ, ಗೋಮೂತ್ರ, ಮತ್ತೆ ಸ್ವಲ್ಪ ಬೇವಿನ ಎಣ್ಣೆಯನ್ನು, ಶಾಂಪು, ಒಂದು ಪ್ಯಾಕೆಟ್ ಶಾಂಪಿಗೆ ಬೇವಿನ ಎಣ್ಣೆ ಒಂದು ಚಮಚ ಮಿಕ್ಸ್ ಮಾಡಿ ಬುಡಕ್ಕೆ ಹಾಕುದು. ಯಾಕಂದ್ರೆ ಅದಕ್ಕೆ ಬುಡಕ್ಕೆಂದು ರೋಗ ಬರ್ತದೆ. ರೋಗ ಬಂದ್ರೆ ಒಂದೇ ಬುಡ ಇರುವುದಲ್ಲ, ಇಡೀ ಗಿಡ ಸತ್ತೋದ್ರೆ ನಮ್ಗೆ ಮತ್ತೆ ಬಸಳೆ ಇಲ್ಲ. ಅದಕ್ಕಾಗಿ ಅದೊಂದು ಹಾಕ್ತಾ ಇರ್ತೇವೆ ವಾರಕ್ಕೊಮ್ಮೆ. ಮತ್ತೆ ವಿಷದ್ದು ಏನು ಹಾಕೋದಿಲ್ಲ. ಅಂದ್ರೆ ಸಿಂಪಲ್ ಆಗಿ ಇದನ್ನು ಮಾಡಿದ್ರಿ. ನೀವು ಇಲ್ಲಿ ಸಿಟಿಯಲ್ಲಿ ಮಾಡಿರೋರಿಗೆ ಇದು ಸುಲಭ, ಚಪ್ಪರ ಮಾಡ್ಲಿಕ್ಕೆ ಕೆಲವರಿಗೆ ಜಾಗ ಇರುತ್ತೆ, ಒಂದು ಸೈಡ್ ಅಲ್ಲಿ, ಕಾಂಪೌಂಡ್ ಸೈಡ್ ಅಲ್ಲಿ ಮತ್ತೆ ಕಟ್ಟಿ ಮಾಡಬಹುದು. ಮತ್ತೆ ಗಿಡವನ್ನು ಪ್ರೀತಿಸುವವರಿಗೆ ಗಿಡದ ಪ್ರತಿ ಎಲೆಯನ್ನು ನೋಡ್ಬೇಕು. ನೀವು ಆ ಕಡೆಯಿಂದ ಹೋಗ್ಬೇಕು, ಈ ಕಡೆಯಿಂದ ಹೋಗ್ಬೇಕು, ಎಲ್ಲ ಕಡೆ ನೋಡ್ಬೇಕು. ಮತ್ತೆ ಇದಕ್ಕೆ ಕೆಮಿಕಲ್ ಹಾಕ್ಲಿಕ್ಕೆ ಎಲ್ಲಾದ್ರೂ ಹುಳ ಇದ್ರೆ ಕೈಯಿಂದ ತೆಗೆದು ಬಿಸಾಡ್ಲಿಕ್ಕೆ ಆಗ್ತದೆ. ಮತ್ತೆ ಗಿಡಕ್ಕೆ ಏನಾದ್ರು ಆದ್ರೆ ಗೊತ್ತಾಗ್ತದೆ. ನಿಮ್ಗೆ ಏನಾದ್ರು ರೋಗದ ಲಕ್ಷಣ ಉಂಟಾ ಕೂಡಲೇ ಗೊತ್ತಾಗ್ತದೆ. ನಮ್ಮ ಇಲ್ಲಿದ್ದೆ ಲೋಕಲ್ ಅಂದ್ರೆ ಇದು ತುಂಬಾ ವರ್ಷದಿಂದ ಉಂಟು ಇದಕ್ಕೆ. ಇದು ಸ್ವಲ್ಪ ವಿಶೇಷ ಏನಂದ್ರೆ ಹಸಿರು ಅರಿವೆ, ನಾರು ಕಡಿಮೆ. ಇದನ್ನು ಕಟ್ ಮಾಡಿ ನಮ್ಗೆ ಸೊಪ್ಪು ವಾರ ವಾರ ತೆಗಿಬಹುದು. ಇದು ಅಳಿದು ಹೋಗ್ತಾ ಇತ್ತು. ಅದಕ್ಕೆ ಅದರಲ್ಲಿ ಒಂದು ಗಿಡ ಸಿಕ್ಕಿದ್ದು ನಮ್ಗೆ, ವಾಪಸ್ ನೆಟ್ಟದ್ದು. ಅದು ಅಂದ್ರೆ ಬೀಜ ಸಣ್ಣದು. ಮತ್ತೆ ಮಳೆಗಾಲದ ಪ್ರಾರಂಭಕ್ಕೆ ಇದಾದ್ರೆ ಅದು ಬೀಜ ಎಲ್ಲಿ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಹಾಗೆ ಅದು ಮಣ್ಣಿನಲ್ಲಿ ಒಂದು ಬೀಜ ಸಿಕ್ಕಿತ್ತು, ಅದು ಗಿಡ ಆಯ್ತು. ಇದನ್ನು ಉಳಿಸಿಕೊಳ್ಬೇಕು ಅಂತ ಹೇಳಿ ಮಾಡಿದ್ದು ಅದು. ಅಂದ್ರೆ ಒಂದು ಗೆಣಸಿತ್ತು, ಗೆಣಸಿನ ತುದಿಯನ್ನು ಒಂದು ತೊಟ್ಟೆಗೆ ಹಾಕಿದ್ದೆ, ಅದು ಮೊಳಕೆ ಬರ್ಲಿ ಅಂತ. ಅದೇ ಮಧ್ಯದಲ್ಲಿ ಮಣ್ಣಲ್ಲಿ ಇದು ಆಯ್ತು. ಇದೀಗ ಒಂದರಲ್ಲೇ 2 ಆಗ್ತಿದೆ. ಒಂದಲ್ಲೇ 2, ಒಂದು ಇದು ಗ್ರೋ ಬ್ಯಾಗ್, ಅದರಲ್ಲಿ 2 ಉಂಟು. ಗೆಣಸು ಆಗ್ತದೆ ಚೆನ್ನಾಗಿ ಅದರಲ್ಲಿ, ಗ್ರೋ ಬ್ಯಾಗ್ ಅಲ್ಲಿ. ಗೆಣಸು ನೀವು ಕೆಲವರು ಹೇಳ್ತಾರೆ 10 kg ವರೆಗೆ ಆಗ್ತದೆ ಅಂತ. ಅದಕ್ಕೆ ಅಂದ್ರೆ ಮೈನ್ ಗಾಳಿ ಸಿಕ್ಬೇಕು.
ಉಸಿರಾಟಕ್ಕೆ ಹೌದು. ನುಸುಳು ಸಿಗ್ಬೇಕು ಹೌದು. ಇದರಲ್ಲಿ ಹಾ ಈ ಹರಿವೆಗೆ ಹಾ ನಿಜವಾಗಿ ಒಂದು 2 kg ಮಣ್ಣಿಲ್ಲ ಇದ್ರಲ್ಲಿ. ಹಾ. ಇಷ್ಟು ದೊಡ್ಡ ತೊಟ್ಟೆ ಹಾ ಮತ್ತೆಲ್ಲ ಇದಿರುದು ಏನು ಸೆಗಣಿ ಹುಡ್ಡಿ ಮತ್ತೆ ಇದು ಅಡಿಕೆ ಸಿಪ್ಪೆ. ಭಾರಿ ದೊಡ್ಡ ತೊಟ್ಟೆ ಅಲ್ಲ ಇದು? ಹೌದು ದೊಡ್ಡ ತೊಟ್ಟೆ ಓ, ದೊಡ್ಡದು. ತುಂಬಾ ಅಗುರ ಇದೆ ಇದು. ಹೌದು ಹೌದು ನೋಡಿ, ಹೌದು ನಾನು ಎಂತ ಇಲ್ಲ ಅದರಲ್ಲಿ ಇದೆ ನೆಟ್ ಅನ್ನು. ಅಲ್ಲ ಹಾ. ವಾವ್. ಹಾ. ನೋಡಿ ಸ್ನೇಹಿತರೆ, ಇದು ಏನೇನೆಲ್ಲ ಹಾಕಿದಿರಿ ಅದಕ್ಕೆ? ಅದಕ್ಕೆ ಸೆಗಣಿ ಹುಡಿ ಅಡಿಕೆ ಸಿಪ್ಪೆ ಹಾ ಒಂದಕ್ಕೆ 1-1.5 kg ಮಣ್ಣು ಮತ್ತೆ ನಮ್ಮ ದನ ಉಂಟು ನಮ್ಮ ಮನೆಯಲ್ಲಿ ಹಾ ಅದನ್ನು ಗೋಮೂತ್ರವನ್ನು ಹಾ ಗೋಮೂತ್ರಕ್ಕೆ 1 ಲೀಟರ್ಗೆ 5 ಲೀಟರ್ ನೀರು ಹಾಕಿ ಹಾ ಬುಡಕ್ಕೆ ಹೊಯ್ತಾ ಇರುದು. ಹಾ ಅಲ್ಲಿ ಗೊಬ್ಬರ ಆಗ್ತದೆ. ಅಲ್ಲಿ ಅದ್ರಷ್ಟಕ್ಕೆ ಗೊಬ್ಬರ ನೀವು ಅಡಿಯಲ್ಲಿ ಸೇರಿದ್ದು ಅಡಿಕೆದು ಎಲ್ಲ ಗೊಬ್ಬರ ಆಗ್ತದೆ. ಅಲ್ಲಿ ಎಲ್ಲ ಗೊಬ್ಬರ ಆಗ್ತದೆ. ನಾವು ಮಳೆಗಾಲಕ್ಕೆ ಇದೆಲ್ಲ ಕಟ್ ಮಾಡುವ ಟೈಮಿಗೆ ಹಾ ಅದರಲ್ಲಿ ಎರೆಹುಳದ ಬೀಜ ಇರ್ತದೆ. ಅದನ್ನು ನೀವು ಎಲ್ಲ ತೋಟಕ್ಕೆ ಹೋಗ್ಕೊಂಡೋಗಿ ಚೆಲ್ಲಿ ಬಿಟ್ರೆ ಆಯ್ತು. ಹಾ ಮತ್ತೆ ಎರೆಹುಳು ಗೊಬ್ಬರ ಬೇಕಾಗಿಲ್ಲ. ಬೇಕಾಗಿಲ್ಲ ವರ್ಮಿ ಕಾಂಪೋಸ್ಟ್ ಅಲ್ಲೇ ರೆಡಿ ಆಗ್ತದೆ ಅಲ್ಲೇ ರೆಡಿ ಆಗ್ತದೆ. ಅಲ್ವಾ? ಅದು ಅಂದ್ರೆ ವರ್ಮಿ ಕಂಪೋಸ್ಟ್ ಅಂತ ಹೇಳುವಂತದ್ದು ಅದು ವಿದೇಶಿ ತಳಿ. ನಮ್ಮ ಊರಿನ ಎರೆಹುಳು ಇದನ್ನು ಮಣ್ಣಿನ ಸಾವಯವವನ್ನು ಮಣ್ಣಿಗೆ ಮಿಕ್ಸ್ ಮಾಡುವಂತದ್ದು. ಹಾ 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 ಅದು ವರ್ಮಿ ಕಂಪೋಸ್ಟ್ ಮಾಡುವಂತದ್ದು ಸಾವಯವವನ್ನು ಪುಡಿ ಮಾಡಿ ಕೊಡ್ತದೆ ಪುಡಿ ಮಾಡುದು ಅಷ್ಟೇ. ಅಷ್ಟೇ. ಹಾ 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 ಅದು ಮಣ್ಣಿಗೆ ಸೇರಿಸುದಿಲ್ಲ. ಗೊತ್ತಾಯ್ತು ಗೊತ್ತಾಯ್ತು. ಅದಕ್ಕೆ ನಮ್ಮ ಊರಿನದ್ದೇ ಆಗ್ಬೇಕು. ಇದು ಒಂದು ಕೆಸುವಿನ ಜಾತಿ. ನೀವು ಬಾಯಿಗೆ ಹಾಕೊಂಡು ತಿನ್ಬಹುದು, ಏನ್ ತೊಂದ್ರೆ ಇಲ್ಲ, ತುರಿಸುದಿಲ್ಲ. ಅಲ್ವಾ? ಇದು ಕೆಸು ಇದು ಮೂಲ ಗುಣವೇ ತುರಿಸುದು ಅಂತ ಹೇಳ್ತಾರಲ್ಲ, ಅದು ತುರಿಸುದು ಅದ್ರ ತುರಿಸೋದು ಜಾತಿ ಕೆಟ್ಟಿದೆ ಅದ್ರದ್ದು. ಅಲ್ಲ ತುರಿಸೋದು ಅದರಲ್ಲಿ ನಮ್ಮ ಊರಿನಲ್ಲಿ ಕೆಲವು ರೀತಿ ಉಂಟು, ಅದೆಲ್ಲ ತುರಿಸುದಿಲ್ಲ. ನೋಡಿ ಕರಿಯ ಸೇವು ಅಂತ ಉಂಟು, ಅದು ತುರಿಸುದಿಲ್ಲ. ಇದು ಎಲ್ಲಿಂದ ತಂದೆ ಭಟ್ರ ಇದು? ಇದು ಮೂಲ ಅಮೆರಿಕನ್ ಮೂಲ ಅಂತೆ. ಹಾ ನನ್ನ ತಮ್ಮ ಈ ಕಸಿ ಕಟ್ಟುವ ಎಲ್ಲ ಉದ್ಯೋಗದಲ್ಲಿ ತುಂಬಾ ಜನರ ಕೃಷಿಕರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾನೆ. ಹಾ ಎಕ್ಸ್ಪರ್ಟ್ ಅವರು. ಎಕ್ಸ್ಪರ್ಟ್. ಎಲ್ಲಿರೋದವರು? ಉಡುಪಿಯಲ್ಲಿ ಇದ್ರೆ ಆತರಡಿಯಲ್ಲಿ. ಹಾಗೆ ಅವನಿಂದ ನನಗೆ ಒಂದು ಬೀಜ ಸಿಕ್ಕಿತ್ತು ಅದರದ್ದು. ಓ ಇದರಲ್ಲಿ ಆಗಿದೆ. ಆಗಿದೆ. ಹೇಗೆ ಆಗ್ತದೆ ಸಾಂಬಾರಿಗೆ? ಸಾಂಬಾರಿಗೆ ಎಲ್ಲ ಲೆಕ್ಕಾಗ್ತದೆ. ಪತ್ರೊಡೆ ಮಾಡೋದಂದ್ರೆ ಬಾರಿ ಒಳ್ಳೇದು. ಮರಸವಿಗೆ ಪರ್ಯಾಯ ಆಯ್ತು. ಹೌದಲ್ಲ? ಅದು ಮರಸವನ್ನು ಯಾಕೆ ಇಲ್ಲಿ ಮಾಡುದು ಅಂತ ಹೇಳಿದ್ರೆ ಅದರಲ್ಲಿ ನಾಡ್ದು ಮಳೆಗಾಲದಲ್ಲಿ ನಮ್ಗೆ ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಕೊರತೆ ಆಗ್ತದೆ. ಆಗ 8 ತಿಂಗಳಲ್ಲಿ ಸೇವು ತಿನ್ಬೇಕು ಅಂತ ಯಾಕೆ ಹೇಳುದು ಅಂತ ಹೇಳಿದ್ರೆ 8 ತಿಂಗಳಲ್ಲಿ ವಿಟಮಿನ್ ಡಿ ಸಿಕ್ಕುದಿಲ್ಲ. ಈಗ ನಮ್ಗೆ ಬಿಸಿಲಲ್ಲಿ ವಿಟಮಿನ್ ಡಿ ಸಿಗ್ತದೆ. ಹೌದು. ಅದನ್ನು ವಿಟಮಿನ್ ಡಿ ಅನ್ನು ಸಂಗ್ರಹಿಸಿ ನಮ್ಗೆ ಕೊಡ್ತದೆ. ಅದೇ ಗುಣ ಈಗ ಸುವಿಗ ಉಂಟು. ಇದು ಗೋಂಗುರ ಹುಳಿ ಅಂತ ಮೊದ್ಲಿತ್ತು, ಈಗ ಯಾರು ಅದಕ್ಕೆ ಇದು ಮಾಡ್ತಿಲ್ಲ. ಅದು ಬಹಳ ಹೆಲ್ತಿ. ಇದಕ್ಕೆ ಬೊಂಬೈ ಪುಳಿ ಅಂತ ಹೇಳ್ತಾರೆ. ಬೊಂಬೈ ಪುಳಿ ಅಂತ ಹೇಳ್ತಾರೆ, ಗೋಂಗುರ ಹುಳಿ ಅಂತ ಹೇಳ್ತಾರೆ. ನಾನು ವಿಡಿಯೋ ಮಾಡಿದ್ದೆ. ಇದರ ಹುಳಿ ಇದು ಕೂಡ ಇದನ್ನು ಒಣಗಿಸಿ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನಿಮ್ಗೆ ಆರೋಗ್ಯಕ್ಕೆ ಭಾರಿ ಹೆಲ್ತ್. ಅಂದ್ರೆ ಆ ಕಡೆ ಮಹಾರಾಷ್ಟ್ರ ಕಡೆ ಇದನ್ನು ಬಹಳ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಎಲೆಯನ್ನು ಸಾಂಬಾರಿಗೆ ಹಾಕ್ತಾರ? ಎಲೆಯನ್ನು ಸಾಂಬಾರಿಗೆ ಹಾಕ್ಲಿಕ್ಕೆ ಆಗ್ತದೆ. ಮತ್ತೆ ನಿಮ್ಮ ಕೆಸು ಉಂಟಲ್ಲ, ನಮ್ಮ ಲೋಕಲ್ ಕೆಸು, ಕಾಟ ಕೆಸು. ಹೌದೌದು. ಕಾಟ ಕೆಸು ಮತ್ತೆ ಇದನ್ನು ಹಾಕಿ ಗೊಜ್ಜು ಮಾಡ್ತಾರೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಭಾರಿ ಟೇಸ್ಟ್. ಕಾಟ ಕೆಸುವಿನ ಇದನ್ನು ಕೆರೆಯುವ ಗುಣವನ್ನು ಇದು ತೆಗಿತದೆ. ಮಿಕ್ಸ್ ಮಾಡಿ ರುಬ್ಬುವುದು. ಸೂಪರ್ ಆಗ್ತದೆ. ಅದಕ್ಕೆ ನನ್ನ ಮೇಡಮ್ ಹತ್ರ ಕೇಳ್ಬೇಕಷ್ಟೇ ಹೇಗೆ ಮಾಡುದು. ಎಕ್ಸ್ಪರ್ಟ್ ಅವರು. ಹೌದು ಹೌದು. ಒಂದೇ ದಿವಸ ನಾವು ಮಾಡುದು ಒಂದೇ ದಿವಸಕ್ಕೆ ಒಂದೇ ಕಜಿ ಒಂದೇ. ಒಂದೊಂದು ಗಿಡಗಳ ಬಗ್ಗೆ ಕೂಡ ಬೆಟರ್ ಒಂದು ಸೂಪರ್ ಆಗಿ ಒಂದು ಎಕ್ಸ್ಪ್ಲೇಷನ್ ಮಾಡಿದೆ ಅಲ್ವಾ? ನೀವು ಗಿಡಗಳನ್ನು ಮಾಡುವಂತ ಒಂದು ಮೆಥಡ್ ತೋರಿಸುವ ಅಂತ ಹೇಳಿ ಜನರಿಗೆ. ಹೇಗಿದೆ ಏನಿದೆ ಐಡಿಯಾ? ನಮ್ಗೆ ಕಡಿಮೆ ಬೀಜ ಇರುವಾಗ ಅದನ್ನು ತೊಟ್ಟೆಯಲ್ಲಿ ಮಾಡಿಕೊಂಡು ಅಭಿವೃದ್ಧಿಪಡಿಸುವುದು. ನಮ್ಗೆ ಜಾತಿ ತುಂಬಾ ಬೇಕು. ಈಗ ಅಲಸಂಡೆಯಲ್ಲಿ ಒಂದು 8-10 ಜಾತಿ. ಹೌದು. ಅದರಲ್ಲಿ ನಮ್ಗೆ 8-10 ಜಾತಿಗೆ ಒಂದೊಂದು ಸಾಲು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಗಿಡ ಮಾಡಿಕೊಳ್ಳೋದು, ಅದನ್ನು ಒಂದೊಂದು ಅಲಸಂಡೆ ಹಾಕಿದ್ದು ಸಾಂಬಾರಿಗೆ ಒಟ್ಟಿಗೆ ಆಗ್ತದೆ. ಹಾಗೆ ಇದರಲ್ಲಿ ಕೆಲವು ಜಾತಿಗಳು ಬೇರೆ ಬೇರೆ ಇದ್ದೇವೆ. ನೋಡಿ ಸ್ನೇಹಿತರೆ, ಕೆಲವು ಸಲ ನಮ್ಮಲ್ಲೆಲ್ಲ ನೇರ ಗದ್ದೆಯಲ್ಲಿ ಬೀಜ ಹಾಕಿದಾಗ ಅಲ್ಲಿ ಅದು ಮಿಡತೆ ಬರೋದು, ಕಟ್ ಮಾಡೋದು, ಇರುವೆ ಬರೋದು, ಇಂಥದ್ದು ಬೇರೆ ಬೇರೆ ಸಮಸ್ಯೆಗಳಿರ್ತದೆ. ಇವರು ಭಟ್ರು ಈಗ ಮಣ್ಣನ್ನೆಲ್ಲ ಸೆಗಣಿ ಎಲ್ಲ ಹಾಕಿ ಇದಕ್ಕೆ ಹಾಕಿ ಇವರು ಮನೆ ಹತ್ರನೇ ಹಾಕ್ತಾರೆ. ಹಾಗೆ ಇಂಥ ಜಾಗದಲ್ಲಿ ಇಟ್ರೆ ಇರುವೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಮೆಥಡ್ ಅಲ್ಲಿ ನೋಡಿ ಅಲಸಂಡೆ ಬೆಳೆದಿದ್ದಾರೆ. ಅದೇ ರೀತಿಯಲ್ಲಿ ನೋಡಿ ಇದು ಹೀರೆ. ಇದು ಊರಿದ ಹೀರೆ? ಅದು ಊರಿದ್ದು ಸಣ್ಣ ಗಿಡ್ಡ ಹೀರೆ. ಗಿಡ್ಡ ಹೀರೆ. ಹೌದು. ಅರಿವೆ ಬೆಳೆದಿದ್ರಿ. ಒಂದು ಸೂಪರ್ ಆಗಿರುವಂತ ಒಂದು ಸಿಸ್ಟಮ್ ಇದು. ನೀವು ಯಾರು ಕೈ ತೋಟಗಳನ್ನು ಮಾಡ್ತೀರಿ, ನೀವು ಇದನ್ನ ಮಾಡ್ಬೇಕು. ಹೌದು. ಅಂದ್ರೆ ಗಿಡದ ಬೀಜ ಅಳಿಬಾರ್ದು ಅಲ್ವಾ? ಬೀಜವನ್ನು ಉಳಿಸಿಕೊಳ್ಬೇಕು. ಹೌದು. ಆಗ ಏನ್ ಮಾಡ್ಬೇಕು, ನಾವು ಒಂದು ಮನೆ ಇರುವವರು, ನಮ್ಮಲ್ಲಿ ಇರೋದು ಇಬ್ಬರೇ, ಹೌದು, ಒಂದೊಂದು ಗಿಡ ಮಾಡೋದು. ಅಂದ್ರೆ ಪ್ರತಿ ವರ್ಷ ಕೈತೋಟ ಮಾಡೋರು ಅವ್ರವ್ರ ಬೀಜವನ್ನು ಉಳಿಸ್ಕೊಳ್ಬೇಕು. ಈಗ ಅಂಗಡಿಯಲ್ಲಿ ಸಿಗ್ತದೆ, ಇನ್ನೆಲ್ಲ ಸಿಗ್ತದೆ ಅಂತ ಹೇಳಿ ಇದನ್ನ ಬೇಜವಾಬ್ದಾರಿ ಮಾಡುವಂತದ್ದಲ್ಲ. ಒಂದ್ 2 ಅಲಸಂಡೆ ಇಟ್ಟರು ಸಾಕು ಅಲ್ವಾ? ಬೀಜ ಉಳಿತದೆ. ನೋಡಿ ಇಲ್ಲಿ ಈ ಮನೆಯ ಈ ಭಾಗಕ್ಕೆ ಒಂದು ನೆಟ್ ಹಾಕಿ ಇಲ್ಲಿ ಹೀರೆಯನ್ನು ಹಾಕಿದ್ದಾರೆ. ಇದೆಂತ ಭಟ್ರೆ, ಇದಕ್ಕೆ ಏನಾದ್ರು ಇದು ಒಂದು ನಮ್ಗೆ ಇದು ಒಂದೇ ಬಳ್ಳಿ ಇರೋದು, ಮನೆಯಲ್ಲಿ ಇರೋದು ಇಬ್ರೇ. ಈಗ ಇದಕ್ಕೆ ಹುಳ ಬರ್ತದಲ್ಲ, ಹುಳ ಬಂದು ಹೀರೆ ಹಾಳಾಗ್ತದೆ. ಅದಕ್ಕೆ ಪೆಸ್ಟಿಸೈಡ್ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇದು ಫೆರಮನ್ ಟ್ರಾಪ್ ತಂದ್ರೆ ಅಸಲಾಗುದಿಲ್ಲ. ಅದಕ್ಕೆ ಕೀಟವನ್ನು ನಿಯಂತ್ರಿಸಬೇಕು. ಯಾವಾಗ ಹೂವಾಗಿ ಪರಾಗಸ್ಪರ್ಶ ಆಯ್ತು, ಖಚಿತವಾದ ಕೂಡ್ಲೆ ಈಗ ಪೇಪರ್ ಅನ್ನು ಸುತ್ತಿ ಕಟ್ಟಿದ್ರು.
ಬೆಳೀತದೆ. ಬೆಳೀತದೆ. ಇದಕ್ಕೆ ಏನು ಏಟುಗಳು ಬೀಳುದಿಲ್ಲ ಏಟು ಬೀಳುದಿಲ್ಲ. ಅಲ್ಲ, ಅದು ಹುಳ ಬಂದು ಅದರಲ್ಲೂ ಇದೆ. ಅದರಲ್ಲೂ ಇದೆ ಎಲ್ಲ ಹಾಗೆ ಆಗದಲ್ಲಿ ಕಟ್ಟಿ ಬಿಡುದು. ಅಲ್ಲಿ ಕಟ್ಟಿ ಬಿಡುದು. ಕಟ್ಟಿಡ್ತೀವಿ. ಕಟ್ಟಿ ಬಿಡುದು. ದೊಡ್ಡದಾದ್ಮೇಲೆ ದೊಡ್ಡದಾದ್ಮೇಲೆ ಅಂದ್ರೆ ನಮ್ಗೆ ಅಂದಾಜು ಆಗ್ತದೆ ಒಂದಿಷ್ಟು ಇನ್ನು 4 ದಿವಸ ಕಲ್ತರೆ ಇದು ಪದಾರ್ಥಕ್ಕೆ ರೆಡಿ ಪದಾರ್ಥಕ್ಕೆ ರೆಡಿ ಆಗ್ತದೆ. ಸಾಂಬಾರ್ ಮಾಡ್ತಾರೆ. ಹೌದು. ಮತ್ತೆ ಬೇಕಾದ್ರೆ ಬೀಜಕ್ಕೆ ಇರ್ಬೋದು. ಬೀಜಕ್ಕೆ ಇಡಬಹುದು. ಅಲ್ಲ, ಬೀಜ ಅಂತ ಹೇಳುವಾಗ ನಂಗೊಂದು ನೆನಪಾಯ್ತು. ಈ ಬೀಜವನ್ನು ಕೊಡುವುದರಲ್ಲಿ ತುಂಬಾ ಜನರದ್ದು ತಕರಾರುಗಳಿರ್ತದೆ. ಇದು ಬೀಜ ಕೊಟ್ರೆ ನಮ್ದು ಅಳದು ಹೋಗ್ತದೆ ಹಾಗೆ ಹೀಗೆ ಅಂತ ಹೇಳಿ. ನೀವು ಅನುಭವಿಗಳು, ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಬೀಜ ಕೊಟ್ರೆ ನಾವು ಮೊದ್ಲು ಹೇಳಿಕೊಳ್ಬೇಕು, ನನ್ನಲ್ಲಿ ಇಲ್ದ್ರೆ ನೀನು ಕೊಡು, ನಿನ್ನಲ್ಲಿ ಇಲ್ಲದ್ದು ನನಗೆ. ಹೌದು, ನಾವು ಹಾಗೆ ಮ್ಯೂಚುವಲ್ ಒಪ್ಪಂದ ಮಾಡಿಕೊಂಡು ಹೌದೌದು ಬೀಜನ ಕೊಡ್ಬೇಕು. ಕರೆಕ್ಟ್ ಕರೆಕ್ಟ್. ನನ್ನಲ್ಲಿ ಎಲ್ಲ ತಪ್ಪಿ ಅಳಿದು ಹೋಯ್ತು, ನಿನ್ನಲ್ಲಿ ಉಂಟಲ್ಲ ಹಾಗೆಲ್ಲ. ಬಿಟ್ರೆ ನಾನು ಹೇಳುದು, ಈಗ ನೀವೀಗ ಬೀಜ ಕೊಟ್ರಿ, ಕೊಟ್ಟ ತಕ್ಷಣ ಅಳದು ಹೋಗ್ತದೆ ಅಂತ ಕೆಲವರು ಹೇಳ್ತಾರಲ್ಲ, ಅದೇನು ಅಂತ? ಅದು ಎಲ್ಲ ಸುಮ್ನೆ ಅಲ್ಲ, ಅದು ಸುಮ್ನೆ. ಅದು ನಮ್ಗೆ ಈ ಪ್ರಕೃತಿ ನಾವು ಸೃಷ್ಟಿ ಮಾಡಿದಲ್ಲ, ಪ್ರಕೃತಿಯಲ್ಲಿ ಬೆಳೆದದ್ದು. ನಾವು ಒಬ್ಬೊಬ್ಬರಿಗೆ ಹಂಚಿಕೊಂಡು ಹೋಗ್ಬೇಕು. ಅಂದ್ರೆ ನನ್ನಲ್ಲಿದ್ದ ಬೀಜ ಅವ ಕೊಂಡೋಗಿ ನಾವು ಒಂದು ವೇಳೆ ನಮ್ಮಲ್ಲಿ ಇಲ್ಲ ಅಂತ ಆಗುವಾಗ ಅವ ಕೊಟ್ರೆ ನಮ್ಮಲ್ಲಿ ಉಳಿಯುವುದಿಲ್ಲ, ಅವನಲ್ಲಿ ಅಂದ್ರೆ ಇಡೀ ಪ್ರಕೃತಿಯಲ್ಲಿ ಉಳಿತದೆ. ನಮ್ಗೆ ಈಗ ಇಲ್ಲಿ ಬಂದ ತರಕಾರಿ ನೋಡಿದ್ರೆ 100ಕ್ಕಿಂತ ಬೇರೆ ಬೇರೆ ವೆರೈಟಿ ಬಂದಿದೆ. ಈಗ ಇಲ್ಲಿ ಇರುವುದು 10-20 ಎಷ್ಟೋ ಅಳಿದು ಹೋಯ್ತು. ಹಾಗೆ ಆಗ್ಬಾರ್ದು. ನಾನು ಕೂಡ ಹಾಗೆ ಈಗ ಕೆಲವರಿಗೆ ನನ್ನಲ್ಲಿ ಇಲ್ಲದನ್ನು ಕೊಡ್ತೇನೆ, ಇಲ್ಲದನ್ನು ತರ್ತೇನೆ. ಹೌದೌದು. ನೀವು ಇಷ್ಟೆಲ್ಲ ತರಕಾರಿ ಮಾಡ್ತಿರೋದು ನಂಗೆ ಗೊತ್ತಿರ್ಲಿಲ್ಲ, ಬರುವಾಗ ಗೊತ್ತಾಗಿಲ್ಲ. ನಾನು ಮನೆಯನ್ನು ತುಂಬಾ ಗಿಡಗಳು ತರ್ತೇನೆ. ನನಗೆ ಕೆಲವು ಒಂದೊಂದು ಗಿಡ ಒಂದೊಂದು ಬೀಜ ಮುಂದಕ್ಕೆ ಕೊಡ್ತೇನೆ. ಉದಾಹರಣೆಗೆ ಬಿಟ್ರೆ ಬೀಜದ ವಿಷಯದಲ್ಲಿ ತುಂಬಾ ಸಲ ನಾನು ಬೇರೆ ಬೇರೆ ಬೀಜ ಕೊಡ್ತೇನೆ. ಕೆಲವು ಸಲ 10 ಬೀಜ ಕೊಟ್ರೆ 5 ಮೊಳಕೆ ಬರ್ಬೋದು, ಕೆಲವು ಸಲ 10 ಬರ್ಬೋದು, ಕೆಲವು ಸಲ ಬರೋದು ಇಲ್ಲ. ಇದ್ರ ಬಗ್ಗೆ ನಿಮ್ದೇನು ಅನುಭವ? ಎಲ್ಲ ನಾವು ಬೀಜ ಕೊಟ್ಟದೆಲ್ಲ ಮೊಳಕೆ ಬರ್ತದೆ ಅಂತ ಅನ್ಸತ್ತ ನಿಮ್ಗೆ? ಅಂದ್ರೆ ನಮ್ಮ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಮನೆಗಳು ನಮ್ದು ಮುಳಿ ಹುಲ್ಲಿದ್ದು ಗಂಗಾ ಅಂತ ಇತ್ತು, ಹೊಗೆ ಹಾಕ್ತಾ ಇದ್ದೆವು, ಅಲ್ಲಿ ಬೀಜ ಇಡ್ತಾ ಇದ್ದೆವು. ಈಗ ಆ ವ್ಯವಸ್ಥೆ ಇಲ್ಲ, ಎಲ್ಲರದ್ದು ಹಂಚಿನ ಮನೆ, ಟ್ಯಾರಿಸ್ ಮನೆ, ಹೊಗೆ ಇಲ್ಲ, ಗ್ಯಾಸ್ ಇದು ಮನೆ. ಅದರಲ್ಲಿ ಹ್ಯುಮಿನಿಟಿ ಜಾಸ್ತಿ, ತೇವಾಂಶ ಜಾಸ್ತಿ. ಬೀಜ ನಿಮ್ಮ 15-20 ದಿವಸ ಆಗುವಾಗಲೇ ಕೆಲವು ಹಾಳಾಗುವಂತದ್ದುಂಟು. ಅದಕ್ಕೆ ನಾನೊಂದು ಹೊಸ ನನಗೆ ಇತ್ತೀಚೆಗೆ ತಿಳಿದಂತ ವಿಷಯ ನಾನು ಹೇಳಿಬಿಡ್ತೇನೆ, ಎಲ್ರಿಗೂ ಗೊತ್ತಾಗ್ಲಿ. ಈ ಬೀಜವನ್ನು ಒಂದು ಇದರಲ್ಲಿ ಪ್ಯಾಕೆಟ್ ಮಾಡಿ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಫ್ರಿಡ್ಜ್ ನಲ್ಲಿ ಇಟ್ಟು ಬಿಡು, ಏನಾಗೋದಿಲ್ಲ. ಅದು ಜರ್ಮಿನೇಟೆಡ್ ಪವರ್ ಜಾಸ್ತಿ ಇರ್ತದೆ, ತುಂಬಾ ಸಮಯ. ನೀವು ಈಗ ಬೆಂಡೆ ಮಳೆಗಾಲ ಕೊನೆಯಲ್ಲಿ ಸಿಕ್ಕಿತು, ಮಳೆಗಾಲದಲ್ಲಿ ಆಗುದಿಲ್ಲ, ವಾಪಸ್ ಕಾಯ್ಬೇಕು, ಅಷ್ಟರವರೆಗೆ ಉಳಿಯುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಹೀಗೆ ತೊಟ್ಟೆಯಲ್ಲಿ ಹಾಕಿ ನೀವು ಫ್ರಿಡ್ಜ್ ಅಲ್ಲಿ ಇಟ್ಟು ಬಿಡಿ, ಆಗ ಉಳಿತದೆ. ಡೀಪ್ ಫ್ರಿಡ್ಜ್ ಅಲ್ಲಿ ಇಡಬಾರ್ದು, ಡೀಪ್ ಇದ್ರಲ್ಲಿ ಅಲ್ಲ, ಸಾಮಾನ್ಯ ನಾರ್ಮಲ್. ಅದರಲ್ಲಿ ತೇವಾಂಶ ಹೋಗ್ಬಾರ್ದು, ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಕವರ್ ಮಾಡ್ಬೇಕು. ತುಂಬಾ ದೊಡ್ಡ ದೊಡ್ಡ ಬೀಜ ಬ್ಯಾಂಕ್ ಗಳಿಗೆ ನಾನು ಭೇಟಿ ಕೊಡ್ತಿದ್ದೆ. ಪೂನಾದಲ್ಲಿ ಒಂದು ಬೀಜ ಬ್ಯಾಂಕ್ ಇದೆ, ಸುಮಾರು ಒಂದು 3-4 ಲಕ್ಷ ಇದೆ. ಅವರೆಲ್ಲ ಇಡೀ ಇದೆ ಬಿಲ್ಡಿಂಗ್ ಅವ್ರದ್ದು AC ಹಾಕಿ ಅದರಲ್ಲಿ ಉಳಿಸ್ತಾರೆ. ಹಿಂದೆ ರಾಗಿಯನ್ನ ಮಣ್ಣಿನ ಅಡಿಯಲ್ಲೆಲ್ಲ ಇದು ಮಾಡ್ತಿದ್ರಂತೆ, ಬಾಕ್ಸ್ ನಾಗೆ ಮಾಡಿ ಆ ಕೋಲ್ಡ್ ಅಲ್ಲಿ ಸೆಟ್ ಮಾಡ್ತಿದ್ರಂತೆ. ಈ ರೀತಿ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ಮೆಥಡ್. ಯಾಕಂದ್ರೆ ಇಲ್ಲಿ ವೀಕ್ಷಕರು ಯಾರಿದ್ದಾರೆ ಅವರು ಹೆಚ್ಚಾಗಿ ಕೈ ತೋಟ ಮಾಡುವಂತವ್ರು, ಅವರಿಗೆ ನಿಮ್ದೊಂದು ಅನುಭವವನ್ನು ಹೇಳಿಕೊಟ್ರು. ಯಾಕಂದ್ರೆ ಇಷ್ಟು ವರ್ಷದ ಅನುಭವ ಇದೆ, ಅದು ನಮ್ಗೆ ಭಾರಿ ಮುಖ್ಯ ಆಗ್ತದೆ. ಮತ್ತೆ ಹಿಂದಿನ ಕಾಲದ್ದೆಲ್ಲ ನಮ್ಗೆ ಸಿಕ್ಕಿದ್ರೆ ಒಳ್ಳೇದು. ಅಂದ್ರೆ ತೆಂಗಿನ ಬುರುಡೆ ಅಂತ ಸಿಕ್ತಿತ್ತು. ಹೌದು, ಅದು ಇದು ಒಳಗೆ ತೆಂಗಿನಕಾಯಿ ಮೊಳಕೆ ಇರ್ತದ್ರಲ್ಲಿ, ಮೊಳಕೆ ಬಂದ ಮೇಲೆ ಅದು ಬುರುಡೆ ಹೇಳ್ತಿತ್ತು, ಓಪನ್ ಆಗ್ತದೆ. ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಅದರಲ್ಲಿ ಬೀಜ ಹಾಕಿ ಜಂಗದಲ್ಲಿ ಇಟ್ಟು ಬಿಡುದು ಅಂತ. ತೆಂಗಿನ ಅದರಲ್ಲಿ ಅದು ಈಗಲೂ ಆಗ್ತದೆ. ಮತ್ತೆ ಸೋರೆದು ಇಡ್ತಿದ್ರು, ಸೋರೆದು ಇಡ್ತಾರೆ. ಹೀರೆ ಎಲ್ಲ ಇಡೀ ಹೀರೆಯನ್ನೇ ಇಡ್ತಿದ್ರು, ಬೆಂಡೆಯನ್ನು ಇಡಿಯಲ್ಲಿ ಇಡುದು, ಬೀಜ ತೆಗಿಲಿಕ್ಕೆಲ್ಲ. ಅದಕ್ಕೆ ಹಾಗೆ ಮಾಡ್ಬೋದು ಈಗಲೂ ಕೂಡ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ತೇವಾಂಶ ಒಳಗೆ ಹೋಗ್ಬಾರ್ದು, ಫ್ರಿಡ್ಜ್ ಅಲ್ಲಿ ಇಟ್ಟು ಬಿಟ್ರೆ ಉಳಿತದೆ. ಸ್ವಲ್ಪ ಜನರಿಗೆ ಪ್ರಚಾರ ಮಾಡುವಾಗ ಒಬ್ಬರದ್ದು ಕೃಷಿಯ ಐಡಿಯಾ ಮತ್ತೊಬ್ಬರಿಗೆ ಗೊತ್ತಾಗ್ತದೆ. ಇದೆಲ್ಲ ಸಿಂಪಲ್. ಅಂದ್ರೆ ನಮ್ಗೆ ಅದಕ್ಕೆ ಒಂದು ದೊಡ್ಡ ತಲೆಬಿಸಿ ಮಾಡಿಕೊಳ್ಳಲಿಕ್ಕೆಲ್ಲ, ಮಸಾಲೆ ಹಾಕಿದ ಚಪ್ಪರ ಮಾಡಬೇಕು, ಅದಕ್ಕೆ ಜನ ಹುಡುಕಬೇಕು, ಅದೆಂತ ಇಲ್ಲ. ನಮ್ಮಲ್ಲಿ ಇದ್ದದ್ರಲ್ಲಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಹೌದು, ಅಂಥದನ್ನ ತೋರಿಸಿದ್ದಕ್ಕೆ ನಿಮ್ಗೂ ಕೂಡ ಧನ್ಯವಾದ. ಹೆಚ್ಚು ಪ್ರಚಾರ ಮಾಡಿ ಕೂಡ.